ಅಲೆಗಳ ಅಬ್ಬರಕ್ಕೆ ತಡೆಗೋಡೆಗಳು ಸಮುದ್ರ ಪಾಲಾಗ್ತಾ ಇವೆ. ಉಡುಪಿ ಜಿಲ್ಲೆಯಲ್ಲಿ 18 ಪ್ರಮುಖ ಕಡಲ್ಕೊರೆತ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಕಡಲ್ಕೊರೆತದಿಂದ ತೆಂಗಿನ ತೋಟ, ಮೀನುಗಾರಿಕಾ ರಸ್ತೆ, ಮನೆಗಳಿಗೆ ಹಾನಿಯಾಗೋ ಆತಂಕ ಎದುರಾಗಿದೆ. ಇದೀಗ ಶಾಶ್ವತ ಪರಿಹಾರಕ್ಕಾಗಿ ಸ್ಥಳೀಯ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಮಳೆಗಾಲದ ಸಮಯದಲ್ಲಿ ಕಡಲ್ಕೊರೆತದ ಭಯ ಕರಾವಳಿಗರನ್ನ ಕಾಡುತ್ತೆ. ಉಡುಪಿ ಜಿಲ್ಲೆಯೊಂದರಲ್ಲೇ 18 ಪ್ರಮುಖ ಕಡಲ್ಕೊರೆತ ಪ್ರದೇಶಗಳನ್ನ ಗುರುತಿಸಲಾಗಿದೆ. ತಡೆಗೋಡೆಗಳನ್ನ ನಿರ್ಮಿಸಿದ್ರೂ ಕೂಡ ಅಲೆಗಳ ಅಬ್ಬರ ಎಷ್ಟಿದೆ ಅಂದ್ರೆ ಆ ತಡೆಗೋಡೆಗಳೇ ಸಮುದ್ರ ಪಾಲಾಗ್ತದೆ. ಮತ್ತೊಂದು ಮುಂಗಾರು ಬರುವುದಕ್ಕೆ ಸನ್ನದ್ಧವಾಗಿದೆ. ಮುಂಗಾರಿಗೆ ಏನು ತಯಾರಿಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಅನ್ನೋದನ್ನು ನೋಡಲಿಕ್ಕೆ ಹೋದರೆ ಸಾಕಷ್ಟು ಕೊರತೆಗಳು ನಮಗೆ ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಕರಾವಳಿಯ ಜಿಲ್ಲೆಗಳನ್ನು ಮುಖ್ಯವಾಗಿ ಬಾಧಿಸುವಂಥದ್ದು ಕಡಲು ಕೊರೆತ. ನಾವೇನು ಕಡಲ ತೀರದ ಪ್ರದೇಶದಿಂದ ನೋಡ್ತಾ ಇದ್ದೇವೆ, ಕಡಲು ಯಾವ ರೀತಿ ಅಬ್ಬರಿಸ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಕಲ್ಲಿನ ತಡೆಗೋಡೆ ಏನು ಕಾಣ್ತಾ ಇದೆ, ಅದರ ತುದಿಯವರೆಗೆ ಬರ್ತಾ ಇದ್ದಂತಹ ಕಡಲಿನ ಅಲೆಗಳು ಈಗ ಅದನ್ನು ದಾಟಿ ಮುನ್ನುಗ್ಗುತ್ತಾ ಇವೆ. ಇನ್ನೂ ಕೂಡ ಮುಂಗಾರು ಆರಂಭ ಆಗಿಲ್ಲ. ಈಗಲೇ ಈ ಕಡಲಿನ ರೌದ್ರ ನರ್ತನ ಈ ರೀತಿ ಇದೆ. ಇನ್ನು ಮಳೆಗಾಲ ಬಂದಾಗ ಯಾವ ರೀತಿ ಆಗಬಹುದು ಅನ್ನೋದು ಕಡಲ ತೀರದ ನಿವಾಸಿಗಳಿಗೆ ಆತಂಕವಾಗಿ ಕಾಡ್ತಾ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಅನೇಕ ಲೋಪದೋಷಗಳನ್ನು ನಾವು ಗಮನಿಸಬಹುದು. ಇದಕ್ಕೊಂದು ಶಾಶ್ವತ ವೈಜ್ಞಾನಿಕ ಪರಿಹಾರ ಬೇಕು ಅನ್ನುವಂಥದ್ದು ಕಡಲು ಕೊರೆತಕ್ಕೆ ಕಳೆದ 2 ದಶಕದಿಂದ ವ್ಯಾಪಕವಾಗಿ ಕೇಳಿ ಬರ್ತಾ ಇರುವಂಥದ್ದು. ಈ ಹಿಂದೆ ವಸಂತ್ ಸಾಲಿಯಾನ್ ಅವರು ಮೀನುಗಾರಿಕಾ ಸಚಿವರಾಗಿದ್ದ ಸಂದರ್ಭದಲ್ಲಿ ಫ್ರಾನ್ಸಿಗೆ ಹೋಗಿ ಇದರ ತಂತ್ರಜ್ಞಾನವನ್ನು ಕಲಿತುಕೊಂಡು ಬಂದು ಆ ಕಾಲದಲ್ಲಿ 300 ಕೋಟಿಯ ಒಂದು ಯೋಜನೆ ತಯಾರಾಗಿತ್ತು. ಅದು ಇವತ್ತಿಗೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗೆ ನೋಡಲಿಕ್ಕೆ ಹೋದರೆ ಆ ನಂತರದಲ್ಲಿ ಸುಮಾರು 300 ಕೋಟಿಯನ್ನು ಕಲ್ಲಿನ ರೂಪದಲ್ಲಿ ಕಡಲ ತೀರ ಪ್ರದೇಶಗಳಿಗೆ ಸುರಿಯಲಾಗಿದೆ ಕರಾವಳಿ ಭಾಗದಲ್ಲಿ. ಆದರೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ 300 ಕೋಟಿಯ ಬೇಡಿಕೆ 3 ಜಿಲ್ಲೆಗಳಲ್ಲಿ ಪ್ರತಿ ಮಳೆಗಾಲ ಮುಂಗಾರು ಆರಂಭ ಆಗುವಾಗ ಕೇಳಿಬರುತ್ತೆ. ಆ ಅನುದಾನ ಇವತ್ತಿಗೂ ಕೂಡ ಬಂದಿಲ್ಲ. ಸೊ ಏನು ನಾವು ನೋಡ್ತಾ ಇದ್ದೇವೆ, ಈ ರೀತಿಯ ತಡೆಗೋಡೆಗಳನ್ನು ಅನೇಕ ಭಾಗಗಳಲ್ಲಿ ಕಾಪು, ಪಡುಕೆರೆ ಮುಂತಾದ ಭಾಗಗಳಲ್ಲಿ ಹಾಕಲಾಗಿದೆ. ಇನ್ನು ಮರವಂತೆ ಭಾಗಕ್ಕೆ ಹೋದರೆ ಮಹಾರಾಷ್ಟ್ರ ಮಾದರಿಯ ತ್ರಿಕೋನಾಕಾರದ ತಡೆಗೋಡೆಗಳನ್ನು ಹಾಕಿರುವುದನ್ನು ನಾವು ಗಮನಿಸಿದ್ದೇವೆ. ಇದು ಒಂದು ಹಂತದ ಸಾಧಾರಣ ಮಟ್ಟಿನ ಕಡಲು ಕೊರೆತವನ್ನು ತಡೆಯುವುದಕ್ಕೆ ಸಾಧ್ಯ. ಆದರೆ ಇದನ್ನು ಬಹಳ ವೈಜ್ಞಾನಿಕವಾಗಿ ನಿರ್ವಹಿಸುವಂಥ ಅಗತ್ಯ ಇದೆ. ಇದಕ್ಕೆ ಮೆಡ್ರಾಸ್ IIT ಅವರು ಒಂದು ಶಾಶ್ವತ ಯೋಜನೆಯ ಒಂದು ರೂಪುರೇಷೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನೋಡೋದಾದರೆ ಪ್ರತಿ ಕಿಲೋಮೀಟರಿಗೆ ಏನಿಲ್ಲ ಅಂದರೂ 15 ಕೋಟಿ ರೂಪಾಯಿವರೆಗೆ ವೆಚ್ಚ ಆಗುತ್ತೆ. ಇಷ್ಟೊಂದು ಹಣವನ್ನು ಖರ್ಚು ಮಾಡೋದು ಅಗತ್ಯ ಇದೆಯಾ ಅನ್ನೋದರ ಬಗ್ಗೆ ಪರಾಮರ್ಶೆ ಕೂಡ ನಡೆಯಬೇಕಾಗಿದೆ. ಸೊ ಈ ಎಲ್ಲ ಗೊಂದಲಗಳಲ್ಲಿ ಸಮಸ್ಯೆ ಅನ್ನುವಂಥದ್ದು ಜೀವಂತವಾಗಿ ಹಾಗೆಯೇ ಉಳಿದು ಬಿಟ್ಟಿರುವಂಥದ್ದು. ಉಡುಪಿ ಜಿಲ್ಲೆಯನ್ನು ನಾವು ತೆಗೆದುಕೊಳ್ಳೋದಾದರೆ 98 ಕಿಲೋಮೀಟರ್ನಷ್ಟು ಕಡಲ ತೀರ ಪ್ರದೇಶ ಇದೆ. ಇದರಲ್ಲಿ ಸುಮಾರು 18 ಜಾಗಗಳನ್ನು, ಅದೇನೋ ಒಂದೇ ರೀತಿ ಇರುತ್ತೆ ಅಂತಲ್ಲ, ಈ ಸೀಸನ್ನಲ್ಲಿ ಒಂದು ಕಡೆ ಕಡಲು ಕೊರೆತ ಆದರೆ ಅಲ್ಲಿ ಕಲ್ಲು ಹಾಕಿದಾಗ ಅಲ್ಲಿನ ಅಲೆಗಳ ಒತ್ತಡ ಮತ್ತೊಂದು ಭಾಗಕ್ಕೆ ಹೋಗುತ್ತೆ, ಅಲ್ಲಿ ಕಡಲು ಕೊರೆತ ಶುರುವಾಗುತ್ತೆ. ಸುಮಾರು 18 ಕಡೆಗಳಲ್ಲಿ ಈ ರೀತಿಯ ಕಡಲು ಕೊರೆತ ಆಗಬಲ್ಲ ಜಾಗಗಳನ್ನು ಗುರುತಿಸಲಾಗಿದೆ. ಅದು ಪಡುಬಿದ್ರೆ ಪರಿಸರದ ಬೀಚ್ ಕಡೆ ಇರ್ಬೋದು, ಕಾಪುನಲ್ಲಿರ್ಬೋದು, ಪಡುಕೆರೆಯಲ್ಲಿರ್ಬೋದು, ಕೋಟ ಕುಂದಾಪುರದಲ್ಲಿರ್ಬೋದು, ಮರವಂತೆ ಬೈಂದೂರು ಭಾಗದಲ್ಲಿರ್ಬೋದು. ಹೀಗೆ ಸ್ಥಳಗಳು ಬದಲಾಗುತ್ತಾ ಆಗುತ್ತೆ. ಹೂಡೆ ಪರಿಸರದಲ್ಲಿರ್ಬೋದು. ಒಟ್ಟು 300 ಕೋಟಿಯ ಒಂದು ಶಾಶ್ವತ ಯೋಜನೆಯನ್ನು ಇಟ್ಟುಕೊಂಡು ಕಳೆದ ಮಳೆಗಾಲದಲ್ಲಿ ಕಂದಾಯ ಸಚಿವರು ಬಂದಾಗ ಭರವಸೆಯನ್ನು ಕೊಟ್ಟಿದ್ದರು. ಇದರಲ್ಲಿ ಯಾವುದೇ ಹೆಚ್ಚಿನ ಪ್ರಗತಿ ಕಂಡು ಬಂದಿಲ್ಲ. ಮತ್ತೆ ಮಳೆಗಾಲ ಆರಂಭ ಆಗ್ತಾ ಇದೆ, ಕಡಲು ಆರ್ಭಟಿಸುವುದಕ್ಕೆ ಶುರುವಾಗಿದೆ. ಹಾಕಿರುವಂಥ ಕಲ್ಲುಗಳು ನೀರು ಪಾಲಾಗ್ತಾ ಇದೆ, ಹೊಸ ಕಲ್ಲುಗಳನ್ನು ಹಾಕಬೇಕಾಗಿದೆ. ಸೊ ಇದು ನಿರಂತರ ಪ್ರಕ್ರಿಯೆ ಆಗುವುದಕ್ಕೆ ಹೊರತಾಗಿ ಒಂದು ಶಾಶ್ವತ ಯೋಜನೆ ಬೇಕು ಅನ್ನುವಂಥ ಕಡಲ ತೀರ ನಿವಾಸಿಗಳ ಬೇಡಿಕೆಗೆ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.